ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರೆದಿರೋದು ಮಹಾಬಲ ಸೀತಾಳಭಾವಿ ಸರ್. ಸೊ ಹೊಸ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಒಣ ಚರ್ಚೆ ಸಾಕು, ಪ್ರಯತ್ನ ಬೇಕು. ಓಕೆ, ಸುಮ್ಮನೆ ಕೂತ್ಕೊಂಡು ನಾನೇನೋ ದಬಾಕ್ ಬಿಡ್ತೀನಿ ಅಂತ ಮಾತಾಡ್ಬಿಡಿ, ಕೆಲಸ ಮಾಡಿ ಅಂತ. ನಾನು ಮುಂಚೆ ಬರೀ ಮಾತಾಡ್ತಾ ಇದ್ದೆ. ನನಗೆ ನನ್ನ ಕೋಚ್ ಒಬ್ರು ಒಂದು ಮಾತು ಹೇಳಿದ್ರು, ನೀನೇನೇನು ಮಾತಾಡ್ತೀಯಲ್ಲ ಅದನ್ನ ಆಕ್ಷನ್ಗೆ ತಗೊಂಡ್ ಬಾ, ಆಮೇಲೆ ನಿನ್ ಮಾತು ಕೇಳ್ತೀನಿ ಅಂತ. ನಾನು ಓಕೆ ಆಯ್ತು, ಮರ್ಯಾದೆ ಬೇಕು ಅಂದ್ರೆ ಆಕ್ಷನ್ ಮಾಡ್ಬೇಕು, ಬರೀ ಮಾತಾಡೋದಲ್ಲ ಅಂತ ಹೇಳಿ ಆ ಕ್ಷಣಕ್ಕೆ ಹರ್ಟ್ ಆಯ್ತು. ಬಟ್ ಸತ್ಯ ಅದು ಅಂತ ಹೇಳಿ ಅವತ್ತಿಂದ ನಿಜವಾಗ್ಲೂ ಹೇಳ್ತೀನಿ, ಪ್ರಯತ್ನ ಕೆಲ್ಸದ ಮೇಲೆ ಫೋಕಸ್ ಮಾಡೋಕೆ ನನಗೆ ಆ ಮಾತು ತುಂಬಾ ಸ್ಫೂರ್ತಿ ಆಯ್ತು. ಅದಕ್ಕೆ ನಮ್ಗೆ ಯಾರಾದ್ರೂ ಬೈತಾರೆ, ನಮ್ಗೆ ಯಾರು ಆಡ್ಕೊಳ್ತಾರೆ ಅಂದ್ರೆ ಅದನ್ನ ಬೈತಿದ್ದಾರೆ ಅಂತ ತಗೋಬಾರ್ದು. ಇದರಿಂದ ನಾನು ಏನ್ ಬೆಸ್ಟ್ ಆಗುತ್ತೆ ನನ್ನ ಲೈಫಲ್ಲಿ ಅಂತ ತಗೊಂಡ್ರೆ ಎಷ್ಟೊಂದು ಫ್ರೀ ಕ್ಲಾಸಸ್ ಸಿಕ್ಬಿಡುತ್ತೆ ನಮ್ಗೆ ಬೈಯೋರಿಂದ, ಗೊತ್ತಾ? ಓಕೆ, ಸೊ ನೋಡೋಣ. ಒಬ್ಬನು ಆ ಆತ್ಮವನ್ನು ಆಶ್ಚರ್ಯದಿಂದ ನೋಡುತ್ತಾನೆ. ಒಬ್ಬನಿಗೆ ಆತ್ಮ ಅಂದ್ರೆ ಆಶ್ಚರ್ಯ, ಇನ್ನೊಬ್ಬನಿಗೆ ಆಶ್ಚರ್ಯದಿಂದ ಕೇಳ್ತಾನೆ. ಅಂದ್ರೆ ಆತ್ಮದ ಬಗ್ಗೆ ಹೇಳ್ತಾನೆ. ಒಬ್ರು ಆತ್ಮ ಅಂದ್ರೆ ಆಶ್ಚರ್ಯ, ಒಬ್ರಿಗೆ ಆತ್ಮ ಅಂದ್ರೆ ಹಂಗಂದ್ರೆ ಏನ್ ಗೊತ್ತಾ ಅಂತ ಹೇಳ್ತಾನೆ. ಒಬ್ಬ ಆತ್ಮ ಅಂದ್ರೆ ಆಶ್ಚರ್ಯದಿಂದ ಕೇಳಿಸ್ಕೊಳ್ತಾನೆ, ಇನ್ನೊಬ್ಬ ಆತ್ಮ ಅಂದ್ರೆ ಅರ್ಥ ಮಾಡ್ಕೊಂಡಿದ್ದಾನೆ. ಅರ್ಥ ಆಯ್ತಾ? ಈಗ ಅದನ್ನ ನಾವು ನೋಡ್ತಾ ಹೋಗೋಣ. ಒಣ ಚರ್ಚೆ ಬೇಡ, ಪ್ರಯತ್ನ ಬೇಕು. ಆತ್ಮವನ್ನು ಯಾವುದಕ್ಕೂ ಅನ್ವಯಿಸಬಹುದು, ಏಕೆಂದ್ರೆ ಅದು ಸರ್ವಾಂತರ್ಯಾಮಿ ಮತ್ತು ಅವಿನಾಶಿಯಾದ ಏಕೈಕ ವಸ್ತು. ಅಂತಹ ಆತ್ಮವನ್ನೇ ಸಮಸ್ಯೆಗೆ ಅನ್ವಯಿಸಿ ನೋಡಿ, ಆಗ ಇದೇ ಶ್ಲೋಕದ ಅರ್ಥ ಹೀಗಾಗುತ್ತದೆ. ಅಂದ್ರೆ ಒಬ್ಬ ಸಮಸ್ಯೆ, ಲೈಫಲ್ಲಿ ಸಮಸ್ಯೆ ಬಂದ್ರೆ ಫುಲ್ ಆಶ್ಚರ್ಯ, ಅಯ್ಯೋ ನನ್ನ ಜೀವನದಲ್ಲಿ ಯಾಕೆ ಹಿಂಗಾಯ್ತು ಅಂತ ನೋಡ್ಕೊಂಡು ಅನ್ಭವಿಸ್ಕೊಂಡು ಕೂತಿರ್ತಾನೆ. ಇನ್ನೊಬ್ಬ ನನ್ನ ಲೈಫಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಗೊತ್ತಾ ಅಂತ ಹೇಳ್ಕೊಂಡ್ ತಿರುಗ್ತಾನೆ. ಇನ್ನೊಬ್ಬ ನನ್ನ ಲೈಫಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಗೊತ್ತಾ ಅಂತ ಬೇರೆಯವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಂಡ್ ಕೂತಿರ್ತಾನೆ. ಅಂದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದೇನಂದ್ರೆ, ಒಬ್ಬ ಸಮಸ್ಯೆ ಬಂತು ಅಂತ ನೋಡ್ತಾ ಕುತ್ಕೊಂತಾನೆ, ಸಮಸ್ಯೆ ಬಗೆಹರಿಸಲ್ಲ. ಇನ್ನೊಬ್ಬ ಸಮಸ್ಯೆಗಳಿದೆ ಇದೆ ಇದೆ ಅಂತ ಹೇಳ್ತಾನೆ ಇರ್ತಾನೆ, ಸಮಸ್ಯೆ ಬಗೆಹರಿಯಲ್ಲ. ಇನ್ನೊಬ್ಬ ಬರೋರ್ ಸಮಸ್ಯೆ ಕೇಳ್ತಾ ಇರ್ತಾನೆ, ಯಾವ ಸಮಸ್ಯೆಗೂ ಬಗೆಹರಿಸಲ್ಲ. ಇನ್ನೊಬ್ಬ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ತಾನೆ. ಸಮಸ್ಯೆ ಯಾಕೆ ಬಂತು, ಎಲ್ಲಿಂದ ಬಂತು, ಹೇಗೆ ಬಂತು, ಮೂಲ ಏನು, ಪರಿಹಾರ ಹೇಗೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಆಗ ಆ ಸಮಸ್ಯೆಗೆ ಪರಿಹಾರ ಸಿಗತ್ತೆ. ಗಮನಿಸಿ ನೋಡಿ, ಸಮಸ್ಯೆಗಳನ್ನು ಚರ್ಚಿಸುವುದರಿಂದಲೇ ನಾವು ಹೆಚ್ಚು ಕಾಲ ಕಳೆಯುತ್ತೇವೆ. ಅವುಗಳನ್ನು ಅತಿಯಾಗಿ ಹೇಳುತ್ತೇವೆ, ಅತಿಯಾಗಿ ಕೇಳುತ್ತೇವೆ, ಆದರೆ ಮೂಲದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಲು ಹೋಗುವುದಿಲ್ಲ. ಮೇಲಿಂದಲೇ ಅದರ ಜೊತೆ ವ್ಯವಹರಿಸುತ್ತೇವೆ. ಇದು ವ್ಯರ್ಥ ಕಾಲಹರಣ. ಸಮಸ್ಯೆಯನ್ನು ಮೊದಲು ಅರ್ಥ ಮಾಡ್ಕೋಬೇಕು, ನಂತರ ಚರ್ಚೆ ಮಾಡಬೇಕು, ಆಮೇಲೆ ಹೇಳ್ಬೇಕು, ಆಮೇಲೆ ಕೇಳ್ಬೇಕು, ಪರಿಹಾರ ಮಾಡ್ಕೋಬೇಕು. ಆಗ 4 ಜನರಿಂದ 4 ಪರಿಹಾರಗಳು ಬಂದು ಸೂಕ್ತವಾದ ಒಂದನ್ನು ಆಯ್ಕೆ ಮಾಡ್ಕೋಬಹುದು ನಮಗೆ ಬೇಕಿದ್ದಾಗ. ಇದನ್ನ ಇಲ್ಲಿ ಏನ್ ಹೇಳ್ತಾ ಇರೋದು ಅಂದ್ರೆ, ಒಂದು ಸಭೆ ಸೇರಿದಂತೆ ಅದು ಮುಗಿಯುವ ಕನಿಷ್ಠ ಪಕ್ಷ 2 ತಾಸು ಬೇಕು. ಒಂದು ಸಭೆ ಸೇರಿದ್ರೆ, ಒಂದ್ ಕಡೆ ಡಿಸ್ಕಷನ್ ಅಂತ ಸೇರಿದಾಗ 2 ಅವರ್ಸ್ ಬೇಕಾಗತ್ತೆ. ಆಯ್ತಾ? ಸಮಸ್ಯೆ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಅದನ್ನ ಹೇಳ್ಕೊಳ್ಳೋದು ಅಥವಾ ಕೇಳಿಸ್ಕೊಳ್ಳೋದ್ರಿಂದಲೇ ಅಧಿಕಾರಿಗಳಿಗೇನೋ ಒಂದು ಸಮಾಧಾನ. ಅಂದ್ರೆ ಏನ್ ಗೊತ್ತಾ, ಯಾರೇ ಆಗಿರ್ಬೋದು, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಗೇನೋ ಒಂದು ಸಮಾಧಾನ ಆಗುತ್ತೆ ಅಲ್ವಾ? ಸೊ ಈ ಒಂದು ಸಭೆ ಸೇರಿದಾಗ ನೀವೇನೋ ಹೇಳ್ಕೊಳ್ತಾ ಇದ್ದೀರಾ, ಓಕೆ, ಸಮಸ್ಯೆ ಯಾವುದೇ ಇರ್ಲಿ, ಆ ಸಮಸ್ಯೆನ ಹೇಳ್ಬೇಕು, ಕೇಳ್ಬೇಕು, ನೋಡ್ಬೇಕು ಅನ್ನೋದಕ್ಕಿಂತ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಬೇಕು. ಆಗ ಮಾತ್ರ ಅಲ್ಲಿ ಪರಿಹಾರ ಸಿಗುತ್ತೆ. ಈ ತರ ಮಾಡೋದ್ರಿಂದ ಎಷ್ಟೋ ಸಮಯ ನಮ್ಗೆ ಉಳಿತಾಯ ಆಗುತ್ತೆ. ಹಾಗೆ ಆ ಸಮಯವನ್ನ ನಾವು ಬೆಳೆಯೋದ್ರ ಕಡೆಗೆ, ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆಗೆ ವರ್ಕ್ ಆಗುತ್ತೆ. ಬಟ್ ಇವತ್ತು ಏನಾಗಿದೆ ನೋಡಿ, ಏನ್ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಾಗಕ್ಕೆ ಹೋಗಿದ್ದೀವಿ. ಆ ಜಾಗಕ್ಕೆ ಹೋದಾಗ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಈ ವ್ಯವಸ್ಥೆ ಸರಿ ಇಲ್ಲ, ಇದು ಇಷ್ಟು ದಿನ ಆಯ್ತು, ಇಂಪ್ರೂವ್ ಮಾಡಿಲ್ಲ, ಇವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ಇದು ಒಂದಿಲ್ಲ, ಇದು ಇದ್ದಿದ್ರಂಗ ಆಗ್ತಿತ್ತು ಅಂತ ಸಮಸ್ಯೆನ ನೋಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ಕೊಂಡು ಅದನ್ನೇ ಹೇಳ್ಕೊಂಡು ತಿರುಗ್ತಾ ಇದೀವಿ. ಓಕೆ, ಈ ಸಮಸ್ಯೆಗೆ ಕಾರಣ ಏನು, ಇದನ್ನ ಯಾರು ಮಾಡ್ಬೇಕಿತ್ತು ಸರಿ, ಓಕೆ, ಇದು ನನ್ನಿಂದ ಹೇಗ್ ಪರಿಹಾರ ಆಗುತ್ತೆ, ನಾನೊಂದು 100 ರೂಪಾಯಿ 1000 ರೂಪಾಯಿ ಕೊಡೋದ್ರಿಂದ ಈ ಸಮಸ್ಯೆಗೆ ಒಂದು ಸಹಕಾರ ಅಟ್ಲೀಸ್ಟ್ ಆಡ್ ಆನ್ ಆಗತ್ತಾ, ನಾನ್ ಮಾಡೋಣ, ಅಥವಾ ಇದಕ್ಕೊಂದು ಇನಿಷಿಯೇಟಿವ್ ತಗೊಳ್ಳೋಣ, ಒಂದು ಒಂದು ಸ್ಟೆಪ್ ಇಡೋಣ, ಎಲ್ಲರೂ ಅದಕ್ಕೆ ಸಹಕರಿಸ್ಬೋದು, ಈ ವ್ಯವಸ್ಥೆ ಬದಲಾಯಿಸಕ್ಕೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ಬೇಕು.
ಒಣ ಚರ್ಚೆ ಸಾಕು. ಪ್ರಯತ್ನ ಬೇಕು. ಅಂದ್ರೆ ಬರೀ ನಾವು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತ ಮಾತಾಡಿ ಮಾತಾಡಿ ಏನು ಮಾಡದೇ ಇರೋದಕ್ಕೆ ನಮ್ಮವರು ನಮ್ಮನ್ನ ನಂಬ್ತಾ ಇಲ್ಲ. ನಾವ್ ಏನ್ ಮಾತಾಡ್ತಾ ಇದೀವಿ ಅದನ್ನ ಸಾಧಿಸಿದಾಗ ನಾವು ಮಾತಾಡೋದೆಲ್ಲವನ್ನೂ ನಂಬ್ತಾರೆ. ಅಂದ್ರೆ ನೀವು ಕೆಲ್ಸದಲ್ಲಿ ತೋರ್ಸಿದ್ದನ್ನ ಖಂಡಿತ ನಂಬ್ತಾರೆ. ನೀವು ಕೆಲ್ಸದಲ್ಲಿ ತೋರ್ಸಿದನ್ನ ಬರೀ ಬಾಯಲ್ಲಿ ಹೇಳಿದ್ರು ನಂಬ್ತಾರೆ. ಅದ್ರ ಅರ್ಥ ಏನು? ನಾವು ಬರೀ ಮಾತಾಡೋದನ್ನ ಬಿಟ್ಟು ಕೆಲ್ಸಕ್ಕೆ ಇಳಿಬೇಕು. ಮುಂಚೆ ನಿಜಕ್ಕೂ ಹೇಳ್ತೀನಿ, ನಂಗೆ ಇವತ್ತು ಅನ್ಸತ್ತೆ ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡಪ್ಪ ನಾನು ಅಂತ. ನನ್ನ ಕೆಲವು ಅದ್ರಲ್ಲೂ ಯಾರಿಗೆ ಹೇಳ್ಕೊಂತಿದ್ದೆ ಗೊತ್ತಾ? ಅದು ಈ ಪ್ರಯೋಜನ ಇಲ್ಲದೆ ಸುಮ್ಮನೆ ಕೇಳೋರ ಹತ್ರ ಹೇಳ್ತಾ ಇದ್ದೆ ಆಯ್ತಾ. ಸುಮ್ಮನೆ ಮಾತಾಡೋದು, ಹಂಗ್ ಮಾಡೋಣ ಹಿಂಗ್ ಮಾಡೋಣ, ನನ್ಗೆ ಹಿಂಗ್ ಇಷ್ಟ. ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಿದ್ದೆ ಇದನ್ನ, ನನ್ಗೆ ಒಂದು ಗುರುಕುಲ ಮಾಡ್ಬೇಕು ಅಂತ ಇದೆ, ನಾನು ಈ ತರ ಇದ್ ಮಾಡ್ಬೇಕಂತ ಅನ್ಕೊಂಡಿದೀನಿ, ನಾನು ಹಂಗ್ ಮಾಡ್ಬೇಕು ಅನ್ಕೊಂಡಿದೀನಿ, ಇದೆಲ್ಲ ಹೇಳ್ತಾನೆ ಇದ್ದೆ. ಆದ್ರೆ ಅದೆಲ್ಲ ಹೇಳಿ 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 ಏನಾಯ್ತು, ಕಂಪ್ಲೀಟ್ ಆಗಿ ನಮ್ಗೆ ಒಂಥರ ಏನು ದಿನಾ ಕತೆ ಹೇಳೋಕೇನೋ ಖುಷಿ, ಏನೋ ಖುಷಿ, ಆಕ್ಷನ್ ಏನೂ ಇಲ್ಲ. ಪ್ರಯತ್ನ ಪಡ್ತಾ ಇದ್ದೀನಿ ಅಂತಾನೂ ಇಲ್ಲ ಅಲ್ಲಿ, ಸುಮ್ಮನೆ ಕತೆ ಬರೀ. ಅಂದ್ರೆ ಏನ್ ಅರ್ಥ ಇದು? ವಿಷನ್ ಬೋರ್ಡ್ ಮಾಡು, ಕನ್ಸ್ ಮಾಡು, ಆಕ್ಷನ್ ಮಾತ್ರ ಇಲ್ಲ. ಸೊ ಅವಾಗ ನಾನು ಥಿಂಕ್ ಮಾಡಿದೆ, ಆಗ್ಲೇ ಹೇಳಿದ್ನಲ್ಲ ಒಬ್ರು ಕೋಚ್, ನೀನ್ ಮಾತಾಡೋದ್ ನಿಲ್ಸ್, ಫಸ್ಟ್ ಆಕ್ಷನ್ ಮಾಡು, ಆಮೇಲೆ ನಿನ್ ಮಾತು ಕೇಳ್ತೀನಿ ಅಂತ. ಸೊ ಇವತ್ತು ಕೆಲವ್ರು ಹೇಳ್ತಾರೆ, ನನ್ನ ಕೆಲವು ಗುರುಗಳು, ಬೇರೆ 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 ಸೆಕ್ಟರ್ಲಿ ಬೇರೆ ಗುರುಗಳಿದ್ದಾರೆ. ರೇಖಿ ಕಲಿದೇ ಇರುವಂತಹ ಒಬ್ರು ಗುರುಗಳು, ತುಂಬಾ ಜ್ಞಾನ, ತುಂಬಾ, ಅವರಿಂದ ನಾನು ತುಂಬಾ ಅನುಷ್ಠಾನಗಳನ್ನ ಫಾಲೋ ಮಾಡ್ತೀನಿ, ಅವರೇ ನನ್ಗೆ ಅನುಷ್ಠಾನಗಳನ್ನ ಗೈಡ್ ಮಾಡೋದು. ಇಬ್ರಿದ್ದಾರೆ, ಅದ್ರಲ್ಲಿ ಒಬ್ರು, ಅವರು ಬಾಯ್ ಬಿಟ್ಟು ರೇಖಿ ಬಗ್ಗೆ ನನಗೆ ಗೊತ್ತಿಲ್ಲ, ರೇಖಿ ಬಗ್ಗೆ ನನಗೆ ಪೂರ್ತಿ ಮಾಹಿತಿಯನ್ನ ಕೊಡೋದ್ರ ಮೂಲಕ ನನಗೆ ಹೇಳ್ಕೊಡ್ತೀರಾ ರೇಖಿನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಕೇಳಿದ್ರು. ನಾನು ನಿಮಗೆ ಹೇಳ್ಕೊಡ್ಬೇಕಾ ಅಂತ. ಅಂದ್ರೆ ಒಂದು ಟೈಮಲ್ಲಿ ನಾನೇ ಮಾಡ್ತೀನಿ ಅಂದ್ರು ಯಾರು ನನ್ನ ಹತ್ರ ಬರ್ತಾ ಇರ್ಲಿಲ್ಲ. ಅಂದ್ರೆ ಒಬ್ರು ಗುರು ಅಂತ ಅನ್ಸ್ಕೊಂಡಿರೋರು ತನ್ನ ಶಿಷ್ಯ ಹತ್ರ ನನಗಿದನ್ನ ಹೇಳ್ಕೊಡ್ತೀಯಾ ನಿನಗ್ ಗೊತ್ತಿರೋದನ್ನ ಅಂತ ಕೇಳ್ತಿದ್ದಾರೆ ಅಂದ್ರೆ ನಮ್ಮಲ್ಲಿ ಆ ಕ್ವಾಲಿಟಿ ಇದ್ರೆ ಮಾತ್ರನೇ ಅವ್ರು ಕೇಳ್ತಾರೆ ಅನ್ನೋದು ನನಗೆ ಅರ್ಥ ಆಗಿದ್ದು. ಅಂದ್ರೆ ಚಿಕ್ಕ ಚಿಕ್ಕ ಮಾಮೂಲಿ ಏನು ಗೊತ್ತಿಲ್ದಿರೋರೆ ನಮ್ಮ ಹತ್ರ ಕಲಿಯಕ್ ರೆಡಿ ಇಲ್ಲ, ಇಷ್ಟು ತಿಳ್ಕೊಂಡಿರೋ ನಮ್ಮ ಹತ್ರ ಕಲಿಯಕ್ ರೆಡಿ ಇದ್ದಾರೆ ಅಂತ. ಇನ್ನೊಂದು ಹೇಳ್ತೀನಿ, ಒಬ್ರು ಮ್ಯಾಡಮ್ ಆಯ್ತಾ, ಅವರು ತುಂಬಾ ಸಾಧನೆ ಮಾಡಿದ್ದಾರೆ. ರೀಸೆಂಟ್ ಆಗಿ ಅವ್ರು ನನಗೆ ಸಿಕ್ಬಿಟ್ಟು, ಓ ತಾರಾ, ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಇದೆ, ಎಲ್ಲಾ ವಿಡಿಯೋಸ್ನು ನೋಡ್ತೀನಿ, ನನಗೆ ಬಹಳ ಖುಷಿ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡ್ಬಿಟ್ಟು ಅವ್ರು ನನಗೆ ಗುರುಗಳು ಆಕ್ಚುಲಿ. ಅವ್ರು ಏನ್ ಹೇಳಿದ್ರು ಅಂದ್ರೆ, ತಾರಾ, ನಾನು ಯಾವತ್ತು ಯಾರ ಹತ್ರನೂ ಕೇಳಿಲ್ಲ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ. ಹೇಳಿ ಮ್ಯಾಮ್ ಅಂದೆ. ಅವರು ಒಂದು ಮಾತು ಹೇಳಿದ್ರು, ನಾನು ಕೆಲವು ಶಿವನ ಅನುಷ್ಠಾನಗಳನ್ನ ಮಾಡಬೇಕು, ನನಗೆ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ನಂಗೆ ಗೈಡ್ ಮಾಡ್ತೀರಾ? ಅಥವಾ ನೀವು ಮಾಡೋಕ್ಕಾಗಲ್ಲ, ನೀವು ಬ್ಯುಸಿ ಇದ್ದೀರಾ ಅಂದರೆ ನಂಗೆ ಯಾರಾದರೂ ಗೈಡ್ ಮಾಡೋರನ್ನ ಪರಿಚಯ ಮಾಡಿಕೊಡ್ತೀರಾ? ನಿಮ್ಮ ಹತ್ರ ಮಾತ್ರ ಕೇಳ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ನನಗೆ ಒಂದೇನು ಅನಿಸ್ತು ಗೊತ್ತಾ, ಅವರಲ್ಲಿ ಸರಳತೆ ನೋಡಿ ನಾನು ಅಂದೆ, ಅಂದ್ರೆ ನನ್ನ ಒಳಗಡೆಯಿಂದ ಇವ್ರ ಹತ್ರ ಕಲಿಯೋದು ಎಷ್ಟಿದ್ಯಪ್ಪ ಅಂತ. ಒಂದು. ಎರಡನೇದು, ಅವ್ರು ನನ್ನ ಹತ್ರ ಕೇಳ್ತಿದ್ದಾರೆ ಅಂದ್ರೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ನಾನು ಯಾರಿಗೂ ಬಗ್ಗಲ್ಲ. ಹೌದು, ಅವ್ರು ಹಾಗೆ ಇರೋದು, ಸಖತ್ ಫುಲ್ ಸ್ಟ್ರಾಂಗ್ ಇದ್ದಾರೆ. ನಾನು ಯಾರಿಗೂ ಬಗ್ಗಲ್ಲ ತಾರಾ, ಯಾರ ಮಾತು ಕೇಳಲ್ಲ, ನಾನು ಹೇಳ್ದಂಗೆ ನಡಿಬೇಕು ಅಂತೀನಿ. ಅಂಥದ್ರಲ್ಲಿ ಅದೇನೋ ಗೊತ್ತಿಲ್ಲ, ನಿಮ್ ವಿಡಿಯೋಸ್ಗಳನ್ನ ನೋಡಿ 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 ನಿಮ್ ಮಾತು ಕೇಳ್ಬೇಕು ಅನ್ನಿಸ್ತಾ ಇದೆ. ಕ್ಲಾಸು ಬೇಕಾದ್ರೆ ನಾನು ಅಟೆಂಡ್ ಮಾಡ್ಬಿಡ್ತೀನಿ, ಮೊಮ್ಮಗು ಇದೆ, ಈಗ ನನಗೆ ಮೊಮ್ಮಗು ಬರ್ತಿದೆ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ, ಬಟ್ ನನಗೆ ಇದನ್ನಾದ್ರೂ ಮಾಡ್ಕೊಡಿ, ನಾನು ಕ್ಲಾಸಿಗೆ ಮತ್ತೆ ಕನೆಕ್ಟ್ ಆಗಿ ಅಟೆಂಡ್ ಮಾಡ್ತೀನಿ, ಶಿವಂದ್ ಏನ್ ಮಾಡ್ಬೇಕು ಹೇಳಿ ಅಂತ. ಅಂದ್ರೆ ಬರೀ ಚರ್ಚೆ ಮಾಡ್ಬೇಕಾದ್ರೆ ನನ್ ಸುತ್ತ ಬರೀ ಚರ್ಚೆ ಕೇಳೋರಿದ್ರು, ಸಮಸ್ಯೆ ಹೇಳ್ಬೇಕಾದ್ರೆ ಸಮಸ್ಯೆ ಕೇಳೋರಿದ್ರು, ಸಮಸ್ಯೆಗಳೇ ಇರ್ತಿತ್ತು. ಯಾವಾಗ ಆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗ ಎಷ್ಟು ಬದಲಾವಣೆಗಳಾಗ್ತಾ ಬಂತು ಅಂದ್ರೆ, ಒಬ್ಬ ಗುರು ತನ್ನ ಶಿಷ್ಯ ಹತ್ರ ಕೇಳೋ ಲೆವೆಲಿಗೆ ಆಗ್ತಿದೆ ಅಂದ್ರೆ, ನಿಮ್ಮ ಮಾತು ಯಾರಾದ್ರೂ ಕೇಳ್ಬೇಕು ಅಂದ್ರೆ ನೀವ್ ಏನಾದ್ರೂ ಆಕ್ಷನ್ ಮಾಡಿರ್ಬೇಕು, ಅವಾಗ ಮಾತ್ರ ಕೇಳ್ತಾರೆ. ಎಕ್ಸಾಂಪಲ್, ನೀವು ಮ್ಯಾಥ್ಸ್ ಅಲ್ಲಿ ಹೈ ಸ್ಕೋರ್ ಮಾಡಿದ್ರೆ ನಿಮ್ಮ ಹತ್ರ ಮ್ಯಾಥ್ಸ್ ಹತ್ರ ಹೇಳ್ಕೊಡು ಅಂತ ಕೇಳ್ತಾರೆ, ನೀವೇ ಮ್ಯಾಥ್ಸ್ ಅಲ್ಲಿ ಫೇಲ್ ಆದ್ರೆ ಅಲ್ವಾ? ನಾನು ಕಂಪ್ಲೀಟ್ ಫೇಲ್ ಸ್ಟೂಡೆಂಟ್ ಒನ್ ಟೈಮ್ ಅಲ್ಲಿ, ಬಟ್ ಒಂದು ಕಿವಿಗೆ ಬಿದ್ದಿದ್ದು ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಮಾತಾಡೋಕ್ಕಿಂತ ಪ್ರಯತ್ನ ಪ್ರಯತ್ನ ಪ್ರಯತ್ನ, ಆಕ್ಷನ್ 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 ಅಂತ. ಇವತ್ತಿಗೂ ನಾನು ಹೇಳೋದಿಷ್ಟ, ಆಕ್ಷನ್ ಏನು, ಪ್ರೊಡಕ್ಟಿವಿಟಿ ಏನು, ನೀನೇನ್ ಆಕ್ಷನ್ ಮಾಡ್ತಾ ಇದೆಯಾ, ಆ ಆಕ್ಷನ್ ಇಂದ ಏನ್ ಪ್ರೊಡಕ್ಟಿವಿಟಿ ಆಗ್ತಾ ಇದೆ ಅದ್ರ ಮೇಲೆ ಗಮನ ಕೊಡೋಣ, ಆ ಪ್ರೊಸೆಸ್ ಮೇಲೆ ಮಾಡೋಣ ಅಷ್ಟೇ ಅಂತ. ಸೊ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ಬೇಕು, ಕೆಲ್ಸದ ಮೇಲೆ ಫೋಕಸ್ ಮಾಡ್ಬೇಕು. ನಿಮ್ಮ ಮಾತಿಗೆ ಬೆಲೆ ಸಿಗ್ಬೇಕಾ, ಅದು ನಿಮ್ಮ ಕೆಲ್ಸದಿಂದಾನೇ ನೀವು ತೋರಿಸ್ಬೇಕು. ಸೊ ಇದು ನಾವು ಈ ಪಾಠದಲ್ಲಿ ಕಲಿಬೇಕು. ನೀವು ಕೂಡ ಮುಂಚೆ ತುಂಬಾ ಮಾತಾಡ್ತಾ ಇದ್ದೆ ಮ್ಯಾಮ್, ಈಗ ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೀನಿ, ನನ್ನ ಕೆಲಸ ಮಾತಾಡ್ತಾ ಇದೆ ಅನ್ನೋರು ಎಷ್ಟು ಜನ ಇದ್ದೀರಾ? ಇಲ್ಲ ಮ್ಯಾಮ್, ಈಗ್ಲೂ ನಾನು ಬರೀ ಮಾತಾಡ್ತಾ ಇದ್ದೀನಿ ಅನ್ಸುತ್ತೆ, ಈಗ ನಂಗೆ ಗೊತ್ತಾಯ್ತು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ತುಂಬಾ ಜನಕ್ಕೆ ಲರ್ನಿಂಗ್ ಆಗುತ್ತೆ. ಥ್ಯಾಂಕ್ ಯು.
ಭಾವನೆಗಳಿಗಂದ್ರೆ ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.